ಪಾರ್ವತಿ, ನಿನ್ನ ಪ್ರಾಮುಖ್ಯತೆ ನನಗೆ ನಮ್ಮ ಮನೆಯವ್ರಿಗೆ ಎಷ್ಟಿದೆ ಅಂತ ಗೊತ್ತಿದ್ರು ನಿನ್ನ ಮನಸ್ಸಿಗೆ ನೋವಾಗೋ ಹಾಗೆ ಮಾಡಿದೆ. ನಿನ್ನ ಮುಖದ ಮೇಲಿನ ನಗುನ ಕಮ್ಮಿ ಮಾಡಿದೆ. ನಿನ್ನ ಆಲೋಚನೆಗಳಿಗೆ ಬೆಂಬಲಿಸ್ದೆ ನಿನ್ನ ಮೇಲೆ ಕೋಪ ಮಾಡಿಕೊಂಡೆ. ನಾನು ಮಾಡಿರೋ ತಪ್ಪಿಗೆ ನನ್ನನ್ನು ಕ್ಷಮಿಸು ಅನ್ನೋ ಅರ್ಹತೆನ ನಾನು ಕಳ್ಕೊಂಡಿದ್ದೀನಿ. ಆದರೂ ದೊಡ್ಡ ಮನಸ್ಸು ಮಾಡಿ ನನ್ನನ್ನು ಕ್ಷಮಿಸು ಪಾರ್ವತಿ. ಚಿಕ್ಕ ವಯಸ್ಸಲ್ಲಿ ನಾನು ಅಮ್ಮನ್ನ ಜಾಸ್ತಿ ಹಚ್ಕೊಂಡಿದ್ದೆ. ಬೆಳೀತಾ ಬೆಳೀತಾ ಪ್ರೀತು ಜೊತೆ ಒಡನಾಟ ಜಾಸ್ತಿ ಆಗ್ತಾ ಹೋಯ್ತು. ಆದರೆ ನೀನು ನಮ್ಮ ಮನೆಗೆ ಬೆಳಕಾಗಿ ಬಂದಮೇಲೆ ನನಗೆ ಗೊತ್ತಿಲ್ಲದಾಗೆ ನಿನ್ನನ್ನು ನಾನು ತುಂಬ ಹಚ್ಕೊಂಡೆ. ಈ ಪ್ರೀತಿ, ಬಾಂಧವ್ಯ, ಒಡನಾಟ ಎಲ್ಲಿ ಹೆಚ್ಚಾಗಿರುತ್ತೋ ಅಲ್ಲೆಲ್ಲ ಹುಸಿ ಮನಸ್ಸು, ಜಗಳ, ಮೌನ ಇದ್ದೇ ಇರುತ್ತೆ. ದಯವಿಟ್ಟು ನನ್ನನ್ನು ಇದು ಒಂದು ಸತಿ ಕ್ಷಮಿಸಿಯ ಪಾರ್ವತಿ. ಈ ಗಿಡಗಳಲ್ಲಿರೋ ಎಲೆಗಳ ಥರ ಸಾರಿ ಸಾರಿ ನಿನ್ನ ಕ್ಷಮಿಸು ಅಂತ ಕೇಳ್ಕೊಂಡಿದ್ದೀನಿ. ಈ ಹೂಗಳು ಅರಳಿರೋ ಥರ ನಿನ್ನ ಮುಖದಲ್ಲಿ ಒಂದೇ ಒಂದು ನಗು ಬೀರಿದ್ರೆ ನನ್ನನ್ನು ಕ್ಷಮಿಸಿದ್ಯಾ ಅಂತ ಅನ್ಕೋತೀನಿ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು? ಅಲ್ಲ, ಅವರಿಬ್ರು ಎಲ್ಲಿ ಹೋಗಿದ್ದಾರೆ ಅಂತ ತಿಳ್ಕೋಬೇಕು ಅಂತೇಳಿ ಗುರೂಜಿ ಬೇರೆ ಡೆಡ್ಲೈನ್ ಕೊಟ್ಬಿಟ್ಟಿದ್ದಾರೆ. ಈ ಲವ್ ಬರ್ಡ್ಸು ಅದು ಯಾವ ಸುಡುಗಾಡಿಗೆ ಹೋಗಿದ್ದಾರೋ ಏನೋ, ಯಾರ ಮೂಲಕ ಹೆಂಗೆ ತಿಳ್ಕೊಳ್ಳೋದು? ಓಹ್, ಏನು ಗೊತ್ತಾಗ್ತಿಲ್ವಲ್ಲ. ಅಯ್ಯೋ ದೇವ್ರೆ, ಈಗೇನಾದರೂ ಇವ್ರ ಕೈ ಸಿಕ್ಕಾಕೊಂಡ್ರೆ ಅಷ್ಟೇ ನನ್ನ ಗತಿ. ಆಗಲೇ ಡ್ಯಾನ್ಸ್ ಮಾಡಿಸಿದ್ಲು, ಈಗ ಭರತನಾಟ್ಯನೇ ಮಾಡಿಸ್ಬಿಡ್ತಾಳೆ. ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗಬೇಕು. ರೀ, ನನ್ನ ಗಂಡ ಮೋಹನ್. ಹಲೋ, ಒಂದು 2 ನಿಮಿಷ ಬಂದ್ಬಿಡ್ತೀನಿ. ಈಗ ನೀವು ಕರೆಕ್ಟಾಗಿ ಎಲ್ಲಿದ್ದೀರ ಹೇಳಿ. ಹಾಂ, ಅಲ್ಲೇ ನಿಂತ್ಕೊಳ್ಳಿ. ಹಾಂ, ಲೇ ದಾಮು, ಕಾಲ್ ಮಾಡಿದ್ದು ನೀನಾ? ಇಲ್ಲ, ನಿಮ್ಮ ಗರ್ಲ್ ಫ್ರೆಂಡು. ಲೇ, ನಿನ್ನ ತಮ್ಮಯ್ಯ ಅಂತೀನಿ, ಅರ್ಜೆಂಟಾಗಿ ಯಾರನ್ನೂ ನೋಡಬೇಕು, ಬಿಟ್ಬಿಡೆ. ಯಾರು? ನಿಮ್ಮ ಗರ್ಲ್ ಫ್ರೆಂಡಾ? ಇರೋ ಒಬ್ಬಳನ್ನೇ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ, ನೀನು ಇಬ್ಬಿಬ್ಬರು ಮೇಂಟೈನ್ ಮಾಡೋಕ್ಕಾಗತ್ತೀರ ನನಗೆ?
ಆಹಾ ಡೌರಾಜ. ಈ ಮಾ ಅನ್ನೋ ಅಕ್ಷರದಿಂದ ಶುರುವಾಗ ಹೆಸರಿರೋರ್ನ ನಾನು ನಂಬಲ್ಲ. ಮಾ ಅಕ್ಷರದವ್ರು ನಿನ್ಗೇನೆ ಮಾಡಿದ್ರು? ಹಾ, ಮುಂಡಾಯಿಸೋದು ಜಾಸ್ತಿ ನಿಮ್ ಥರ. ನನಗೆ ಈ ಡ ಅಕ್ಷರದಿಂದ ಶುರುವಾಗ ಹೆಸರು ಕಂಡ್ರೆ ಆಗಲ್ಲ. ಯಾಕೆ? ಡೌ ಮಾಡೋದು ಜಾಸ್ತಿ ನಿನ್ ಥರ. ಹಲೋ ಮಿಸ್ಟರ್ ಮೋಹನ್, ಈ ಪ್ರಪಂಚದಲ್ಲಿ ಡೌ ಮಾಡಿದ್ರೇನೆ ಬದುಕು, ಇಲ್ಲ ಅಂದ್ರೆ ಬಿರುಕು. ಆಯ್ತಾಯ್ತು ಲೇ ದಾಮು, ಕುಣಿದು ಸುಸ್ತಾಗೋಗ್ಬಿಟ್ಟಿದೆ ಕಣೆ, ನನ್ನ ಬಿಟ್ಬಿಡೆ. ರೀ 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 ಬಿಡ್ತೀನಿ. ನಂದೊಂದು ಪ್ರಶ್ನೆಗೆ ಉತ್ತರ ಕೊಡ್ತೀರಾ? ಏನೇ ನಿನ್ ಪ್ರಶ್ನೆ? ಈ ಕೊರೋನಾ ವಿರುದ್ಧ ಹೋರಾಡೋ ಔಷಧಿಗೆ ಬೇಕಾಗಿರೋ ಗಿಡಮೂಲಿಕೆಗಳು ಯಾವ ಕಾಡಲ್ಲಿ ಸಿಗುತ್ತೆ? ಹಾ, ಅಮೆಝಾನ್ ಅನ್ನೋ ಕಾಡಲ್ಲಿ ಸಿಗುತ್ತೆ. ನಿಜವಾಗ್ಲೂ ಏನ್ರಿ? ಯಾವ ಊರದು? ಬ್ರೆಜಿಲ್ ಅಂತ ಅದರ ಹೆಸರು. ಇಲ್ಲಿಂದ ಎಷ್ಟು ಕಿಲೋಮೀಟ್ರು? ಸುಮಾರು ಒಂದು 5,000 ಕಿಲೋಮೀಟರ್ ಆಗುತ್ತೆ. ಏನ್ರಿ ನನಗೆ ಕಾಗೆ ಹಾರಿಸ್ತಾ ಇದ್ದೀರಾ? ದಮೋ, ಕಾಗಿನ ಹಾರಿಸಿದ್ರು ಅದಷ್ಟು ದೂರ ಹಾರಕ್ಕಾಗಲ್ವೇ? ನಿಜ ಹೇಳ್ರಿ. ಲೇ ನಿನ್ನ ಆಣೆ, ನನಗೆ ಗೊತ್ತಿಲ್ಲ ಕಣೆ. ಮತ್ತೆ ಆದಿತ್ಯ ಪಾರ್ವತಿ ಹೋಗಿರೋದು ಎಲ್ಲಿಗೆ? ಅದಕ್ಕೆ ತಾನೆ? ಲೇ ಅವರಿಬ್ರು ಹೋಗಿರೋದು ಗಿಡಮೂಲಿಕೆಗಳು ತರೋದಕ್ಕೇನೆ. ಆದ್ರೆ ಅವ್ರು ಎಲ್ಲಿಗೆ ಹೋಗಿದ್ದಾರೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ತಾಯಿ, ನನ್ನ ಬಿಟ್ಬಿಡೆ. ಮೋಹನ್! ಅಮ್ಮ ತಾಯಿ ಬಿಟ್ಬಿಡು. ಮೋಹನ್! ಇವ್ರಿಗೂ ಗೊತ್ತಿಲ್ಲ. ಇನ್ ನಿಮ್ಮ ಮನೇಲಿ ಯಾರನ್ನಪ್ಪ ಕೇಳಿ? ಯಜಮಾನ್ರೆ, ಇವತ್ತು ನೀವು ನನಗೆ ಕ್ಷಮೆ ಕೇಳಿದ ರೀತಿ ತುಂಬಾ ವಿಶೇಷವಾಗಿತ್ತು. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಒಂದ್ ಕ್ಷಣ ನಾನೇ ಬೆರ್ಗಾಕೋತೆ ಗೊತ್ತಾ? ಹೌದಾ? ಹ್ಞೂ ಯಜಮಾನ್ರೆ. ಅದ್ ಸರಿ, ಅಷ್ಟಕ್ಕೂ ಈ ತರ ಆಲೋಚನೆ ನಿಮ್ಗೆ ಹೇಗೆ ಹೊಳಿತು? ಪಾರ್ವತಿ, ನಾನು ಮಾಡಿದ ತಪ್ಪಿಗೆ ನಿನ್ನ ಹತ್ರ ಹೇಗೆ ಕ್ಷಮೆ ಕೇಳಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದಾಗ ನನಗೆ ಈ ಸಾರಿ ಐಡಿಯಾ ಕೊಟ್ಟಿದ್ದು ಜನನಿ. ಹೌದಾ? ಆದರೆ ನನ್ನ ಸಾರಿನ ನೀನು ಈ ಸತಿ ಒಪ್ಕೊಳ್ತೀಯೋ ಇಲ್ವೋ ಅಂತ ನನಗೆ ತುಂಬ ಆತಂಕ ಆಗಿತ್ತು. ಯಾರ ಜೊತೆ ಹೆಚ್ಚು ಒಡನಾಟ ಇರುತ್ತೋ ಅವ್ರ ಜೊತೆ ಕೋಪ ತಾಪ ಎಲ್ಲ ಸಾಮಾನ್ಯ ಅಲ್ವಾ ಯಜಮಾನ್ರೆ? ಅದೇನೋ ಗೊತ್ತಿಲ್ಲ ಪಾರ್ವತಿ, ನೀ ನನ್ನ ಜೊತೆ ಒಂದು ಕ್ಷಣ ಇಲ್ಲ ಅಂದರೂ ನನಗೇನೋ ಕಳ್ಕೊಂಡಾಗ ಅದೇ ನೀನು ನನ್ನ ಜೊತೆ ಇದ್ರೆ ಇಡೀ ಪ್ರಪಂಚನೇ ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸ ಇರುತ್ತೆ. ನಾನು ಏನೇ ಮಾಡಕ್ಕೆ ಹೊರಟ್ರು ನೀನು ನನ್ನ ಜೊತೆ ಇರಬೇಕು ಪಾರ್ವತಿ. ನಾನು ಮಾಡೋ ಕೆಲಸದಲ್ಲಿ ನನ್ನ ಜೊತೆ ಇರ್ತೀಯ.
ಯಜಮಾನ್ರೆ. ಥ್ಯಾಂಕ್ಸ್ ಪಾರ್ವತಿ. ಈಗ ನಿಮ್ ಕೈ ಹಿಡ್ದಿದ್ ನೋಡಿ, ನಿಮ್ ಜೊತೆ ಸಪ್ತಪದಿ ತುಳಿದಾಗ ನೀವ್ ನನ್ ಕೈ ಹಿಡ್ದಿದ್ ನೆನಪಾಯ್ತು ಯಜಮಾನ್ರೆ. ನಿಮ್ ಜೊತೆ ಕೊನೆವರೆಗೂ ಬಾಳೋ ಭಾಗ್ಯ ಸಿಗ್ತಿದ್ರು. ನಿಮ್ ಜೊತೆಗಿನ ಒಡನಾಟದ ಸವಿ ನೆನಪು ಶಾಶ್ವತವಾಗಿ ನನ್ನ ಮನ್ಸಲ್ಲಿ ಉಳಿಯುತ್ತೆ. ಅಷ್ಟೇ ಸಾಕು ಈ ಜೀವಕ್ಕೆ. ಲೋ ಬೆನಕ, ಎಲ್ಲೋ ಇದ್ಯಾ? ಏನು ಮನೇಲಿದ್ಯಾ? ಒಳ್ಳೇದೇ ಆಯ್ತು ಬಿಡು. ನನ್ಗೂ ಮನೇಲಿ ಒಬ್ನೇ ಇರೋದಕ್ಕೆ ಬೇಜಾರಾಗ್ತಿತ್ತು. ಅದಕ್ಕೆ ನಿನ್ ಜೊತೆ ಆಟ ಆಡೋಣ ಅಂತ ನಿಮ್ ಮನೆ ಹತ್ರನೇ ಬರ್ತಾ ಇದ್ದೀನಿ. ಸರಿ ಸರಿ, ಇನ್ನ 5 ನಿಮಿಷದಲ್ಲಿ ನಿಮ್ ಮನೆ ಹತ್ರ ಇರ್ತೀನಿ. ಇದೇ ಯಜಮಾನ್ರೆ ತಾತನ್ ಮನೆ. ವಾವ್, ಬ್ಯೂಟಿಫುಲ್. ಬನ್ನಿ ಹೋಗೋಣ. ಪಾರ್ವತಿ, ಯಾಕೆ ನಾನು ಡೋರ್ ತಟ್ಲಾ? ಯಜಮಾನ್ರೆ ಬೇಡ ಬೇಡ, ನಾನೊಂದು ಹೇಳ್ತೀನಿ, ಹಾಗೆ ಮಾಡಿ. ಏನು? ತಾತ ಬಾಗಿಲ್ ತೆಗೆದ ತಕ್ಷಣ 20 ಲಕ್ಷ ಅಂತ ಹೇಳಿ. ಏನೋ? ಇದೇ ಪ್ರಶ್ನೆ ತಾತನೂ ಕೇಳ್ತಾರೆ. ಆಗ ನೀವ್ 20 ಲಕ್ಷ ಅಂತ ಹೇಳಿ. ಅದೇ ಯಾಕೆ ಅಂತ? ಯಾಕೆ ಅಂದ್ರೆ ತಾತ ಇಲ್ಲಿವರೆಗೂ 20 ಲಕ್ಷ ಬೇರ್ಗಳನ್ನ ಕಿತ್ತಿದ್ದಾರೆ. ಹೌದಾ? ಅದಕ್ಕೆ ತಾತ ಬಾಗಿಲ್ ತೆಗೆದ ತಕ್ಷಣ 20 ಲಕ್ಷ ಅಂತ ಹೇಳಿ. ಪದೇ ಪದೇ ಹೇಳ್ತಾನೆ ರೀ, ಆಗ ಅವ್ರಿಗೆ ಜಾಸ್ತಿ 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 ಖುಷಿ ಆಗುತ್ತೆ. ಸರಿ ಪಾರ್ವತಿ, ಅವ್ರು 20 ಲಕ್ಷ ಬೇರ್ ಕಿತ್ತಿರ್ಬೇಕಾದ್ರೆ 20 ಲಕ್ಷ ಅಂತ ಹೇಳಕ್ ನನಗೇನ್ ಕಷ್ಟ ಅಲ್ವಾ? ಮತ್ತೆ ತಕ್ಷಣ ಹೇಳಿ, ಪದೇ ಪದೇ ಹೇಳ್ತಾನೆ ಇರಿ, ಆಗಿನ್ನ ಜಾಸ್ತಿ ಖುಷಿ ಆಗ್ತಾ 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 ಇರುತ್ತೆ. ಸರಿ ಪಾರ್ವತಿ, ನಾನು ಬಾಗಿಲು ತಟ್ಲಾ? ಹಾ, ಒಂದ್ ನಿಮಿಷ, ನಾನು ಆ ಕಡೆ ಹೋಗಿ ಬಚ್ಚಿಟ್ಕೋತೀನಿ. ಇಲ್ಲ ಅಂದ್ರೆ ನಾನೇ ಹೇಳ್ಕೊಟ್ಟೆ ಅಂತ ಗೊತ್ತಾಗ್ಬಿಡುತ್ತೆ. ಕರೆಕ್ಟ್, ಹೋಗು ಮೊದ್ಲು ಹೋಗು. ಯಾರಪ್ಪ ನೀನು? 20 ಲಕ್ಷ. ಏನ? 20 ಲಕ್ಷ ಅಂದೆ ತಾತ, 20 ಲಕ್ಷ. ಕೇಳಿಸ್ತ ಕಣ ಬಡವ, ನನ್ನ ಮನೆಗೆ 20 ಲಕ್ಷ ಬೆಲೆ ಕೊಟ್ಟಕ್ ಬಂದಿದ್ದೀರೇನೋ? ಮನೆ ಮಾರಾಟಕ್ಕಿಲ್ಲ ಅಂದ್ರು ಬಂದ್ ಕಾಟ ಕೊಡ್ತೀರೇನೋ? ಮಾಡ್ತೀನಿ. ಇಲ್ಲ ತಾತ, ತಾತ 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 ಹೇಳೋದ್ ಕೇಳಿ ತಾತ. ತಾತ, ಏನ್ ಮಾಡಿದೆ ಹೀಗೆ ಬಿಡಲ್ಲ. ನಾನೇನ್ ಮಾಡಿದೆ ತಾತ? ನಿನ್ ಹೀಗೆ ಬಿಡಲ್ಲ. ಒಂದ್ ಮಾತು ಕೇಳಿ ತಾತ, ಕೇಳಿ ತಾತ. ಅಯ್ಯೋ ತಾತ, ಒಂದ್ ನಿಮಿಷ ಹೇಳಕ್ ಕೇಳಿ ತಾತ. ಬಾಯಿ ಕಡೆ. ತಾತ, ನಾನ್ ಏನು ಮಾಡಿಲ್ಲ ತಾತ. ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಬಾಯಿ ಕಡೆ. ಸುಮ್ನೆ ಬಾ ಬಾ. ತಾತ, ನಾನ್ ಬರಲ್ಲ. ನಾನು ಬಂದ್ರೆ ನೀವು ಹೊಡಿತೀರಾ. ನೀನ್ ಮಾಡಿರೋ ಕೆಲ್ಸಕ್ಕೆ ಹೊಡೆದ ಇನ್ನೇನ್ ಮಾಡ್ಲಿ? ಬಾಯಿ ಕಡೆ ಬಾ. ತಾತ, ಯಾರಿದು? ಯಾರು ಹೇಳೋಣ? ನಮ್ ಪಾರ್ವತಿ ಅಲ್ವಾ?
ಪಾರ್ವತಿ. ಈ ದೊಡ್ಡ ಮನುಷ್ಯಂಗೆ 20 ಲಕ್ಷ ಅಂತ ಹೇಳ್ಕೊಟ್ಟಿದ್ ನೀನೇನಾ? ಹೂ ತಾತ. ನಿನ್ನ ಹೇಗೆ ಬಿಡಲ್ಲ. ಬಿಡ್ಬೇಡಿ ತಾತ. ನೀನೇನಾ ನಂಗೆ ಆಟ ಆಡಿಸ್ತೀರಾ? ಆಟ ಕೊಡಕ್ ಬರ್ತೀರಾ? ಹಿಡಿ ನೋಡೋಣ. ತಾತ ಬನ್ನಿ ತಾತ ಬನ್ನಿ. ಯಾಕೆ ತಾತ ಕೂತ್ಬಿಟ್ಟೆ? ನನ್ನ ಹಿಡಿಯೋದಿಕ್ ಆಗಲ್ವಾ? ಬಾ ಹಿಡಿ ನೋಡೋಣ. ಬಾ ಬಾ. ವಯಸ್ಸಾಯ್ತ ಪಾರ್ವತಿ, ನಡಿಯೋಕ್ಕಾಗಲ್ಲ. ನಿನ್ನ ಹಿಡಿಯೋಕ್ಕಾಗತ್ತಾ? ಆದ್ರೂ ನನ್ನನ್ನು ಸರಿಯಾಗಿ ಓಡಾಡಿಸ್ಬಿಟ್ಟು ಸುಸ್ತು ಮಾಡಿಸ್ಬಿಟ್ಟೆ ಬಿಡು. ಅಲ್ಲ, ನೀನಿನ್ನೂ ಈ ತರಲೆ ಮಾಡೋದು ಬಿಟ್ಟೇ ಇಲ್ವಾ? ಈ ಮುದುಕ ಈಗ ನಿಂಗೆ ನೆನಪಾದ್ನ? ಅಯ್ಯೋ ಹಾಗೆಲ್ಲ ಏನಿಲ್ಲ ತಾತ. ನೋಡು ನಾನು ಈಗ ಬಂದಿಲ್ವಾ, ನನ್ಗೆ ಯಾವಾಗೆಲ್ಲ ನಿನ್ನ ನೋಡ್ಬೇಕು ಅನ್ಸುತ್ತೆ ಅವಾಗೆಲ್ಲ ಬರ್ತೀನಿ. ಸರಿನಮ್ಮ. ಅದ್ ಸರಿ, ಇವ್ರು ಯಾರು 20 ಲಕ್ಷದ ಆಸಾಮಿ? ನಮ್ಮ ಯಜಮಾನ್ರು ತಾತ. ಎಲ್ಲ ಕಳ್ಳಿ, ನನಗೆ ಹೇಳ್ದೇನೆ ಮದುವೆ ಆಗ್ಬಿಟ್ಟಿಯ? ಏನಪ್ಪ ನಿನ್ನ ಹೆಸರು? ತಾತ, ಯಜಮಾನ್ರು ಅಂದ್ರೆ ನನಗೆ ಕೆಲ್ಸ ಕೊಟ್ಟಿರೋ ಯಜಮಾನ್ರು. ನನಗೆ ಗೊತ್ತಾಗ್ಲಿಲ್ಲ ಬುದ್ಧಿ. ಈ ತರ್ಲೆ ಹುಡುಗಿಂದ ನಿಮ್ಗೆ ತೊಂದರೆ ಕೊಟ್ಬಿಟ್ಟೆ. ಅಯ್ಯೋ ಇರ್ಲಿ ಬಿಡಿ ತಾತ, ಅದಕ್ಕೆಲ್ಲ ಯಾಕೆ ಕ್ಷಮೆ ಕೇಳ್ತೀರಾ? ಇದು ನಿಮ್ಮ ದೊಡ್ಡ ಗುಣ ಬುದ್ಧಿ. ತಾತ, ಪಾರ್ವತಿ ಹೇಗೆ ನಿಮಗೆ ಮೊಮ್ಮಗಳ ಸಮಾನೋ, ನಾನು ನಿಮ್ಮ ಮೊಮ್ಮಗನ ಥರ. ನೀವು ಹೀಗೆ ನನಗೆ ಬುದ್ಧಿ ಗಿದ್ದಿ ಅಂದರೆ ನನಗೆ ತುಂಬ ಬೇಜಾರಾಗುತ್ತೆ. ಆಯ್ತಪ್ಪ, ನಿಂದು ಒಳ್ಳೆ ಮನಸ್ಸು. ತಾತ, ಏನ್ ನಮ್ಮನ್ನ ಇಲ್ಲೇ ನಿಂತ್ಕೊಂಡು ಮಾತಾಡಿಸ್ತಿರ್ತೀಯೋ ಇಲ್ಲ ಒಳಗಡೆ ಕರ್ಕೊಂಡು ಹೋಗ್ತೀಯೋ? ಅಯ್ಯೋ ಪಾರ್ವತಿ, ಇದು ನಿನ್ನ ಮನೆ ಅಲ್ವಾ, ನಾನು ಹೇಳ್ಬೇಕಾ? ಬಾ ಬಾ, ಒಳಗೆ ಕರ್ಕೊಂಬ. ಬಾ ಬಾ. ಯಜಮಾನ್ರೆ ಬನ್ನಿ. ಪಾರ್ವತಿ, ನಿಮ್ಮ ಯಜಮಾನ ಕರ್ಕೊಂಡು ಬಂದಿದ್ದು ತುಂಬಾ ಖುಷಿ ಆಯ್ತು ಕಣಮ್ಮ. ನಮ್ಮ ಮನೆ ಹೀಗಿದೆ ಅಂತ ಬೇಜಾರು ಮಾಡ್ಕೋಬೇಡಪ್ಪ. ಇದೇ ನಮ್ಮ ಅರಮನೆ. ಈ ಥರ ಬಡವ್ರ ಮನೆನ ನೀನು ಯಾವತ್ತೂ ನೋಡಿರಲ್ಲ ಅಂದ್ಕೊಂಡಿದ್ದೀನಿ. ತಾತ, ಬಡವ್ರ ಮನೆ ನೋಡಿಲ್ದೇ ಇರ್ಬೋದು, ಆದರೆ ಬಡವ್ರ ಮನಸ್ಸು ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ಪ್ರೀತಿ ತೋರಿಸೋದ್ರಲ್ಲಿ, ಹೃದಯವಂತಿಕೆಯಲ್ಲಿ ಅವ್ರನ್ನ ಮೀರ್ಸೋರು ಯಾರೂ ಇಲ್ಲ. ತಾತ, ಹೇಗೆ ನಮ್ಮ ಯಜಮಾನ್ರು?